ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ಬಸವರಾಜ್ ಜೆ ಬಿದನೂರು. ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡದೆ ಮರೆಯಬೇಡಿ. ಅಳವಂಡಿ ಗ್ರಾಮದಲ್ಲಿ ನರೇಗಾ ಕೂಲಿ ಕಾರ್ಮಿಕರಿಗೆ ಕ್ಷಯರೋಗ ಮುಕ್ತ 100 ದಿನಗಳ ಅಭಿಯಾನದ ಅಡಿಯಲ್ಲಿ ಕ್ಷಯರೋಗ ಕುರಿತು ಕ್ಷಯರೋಗ ಒಂದು ಸಾಂಕ್ರಾಮಿಕ ಕಾಯಿಲೆಯಾಗಿದ್ದು, ಈ ಶ್ವಾಸಕೋಶ ಕ್ಷಯರೋಗ ರೋಗಿಯು ಕೆಮ್ಮಿದಾಗ ಅಥವಾ ಸೀನಿದಾಗ ಹೊರಬರುವ ತುಂತುರು ಹನಿಗಳ ಮುಖಾಂತರ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕ್ಯುಲಾಸಿಸ್ ಸೂಕ್ಷ್ಮ ರೋಗಾಣು ತೀವ್ರಗತಿಯಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ. ಉಸಿರಾಟದ ಮುಖಾಂತರ ಮಾನವನ ದೇಹ ಸೇರಿಕೊಂಡು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಿಗೆ ಸೋಂಕಾಗಿ ಪರಿಣಮಿಸಿ ರೋಗವಾಗಿ ಹೊರಹೊಮ್ಮುತ್ತದೆ. ಶ್ವಾಸಕೋಶ ಹಾಗೂ ಶ್ವಾಸಕೋಶದ ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗಕ್ಕೆ ಸಂಬಂಧಪಟ್ಟ ಕಫ ಪರೀಕ್ಷೆ, ಚಿಕಿತ್ಸಾವಧಿ, ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು. ನಿಕ್ಷಯ ಪೋಷಣ್ ಯೋಜನೆಯಡಿಯಲ್ಲಿ ದೃಢಪಟ್ಟ ಎಲ್ಲ ಕ್ಷಯರೋಗಿಗಳಿಗೆ ತಿಂಗಳಿಗೆ ₹1000 DBT ಮುಖಾಂತರ ಅವರ ಖಾತೆಗೆ ಕಳಿಸಲಾಗುವುದು. ದುಶ್ಚಟಗಳನ್ನು ತೊರೆದು ಆರೋಗ್ಯಕರ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು ಮತ್ತು ನಮ್ಮಲ್ಲಿಯೇ ಇರುವ ಪೌಷ್ಟಿಕಾಂಶ ಆಹಾರಗಳನ್ನು ಸೇವಿಸಬೇಕು ಎಂದು ಹೇಳುತ್ತಾ, ಕ್ಷಯಮುಕ್ತ ಜಿಲ್ಲೆ, ಕ್ಷಯಮುಕ್ತ ರಾಜ್ಯ, ಕ್ಷಯಮುಕ್ತ ಭಾರತ ಮಾಡುವಲ್ಲಿ ಪ್ರತಿಯೊಬ್ಬರ ಪಾತ್ರ ಹಾಗೂ ಜವಾಬ್ದಾರಿಗಳನ್ನು ಈ ಒಂದು ಸಭೆಯ ಮುಖಾಂತರ ತಾಲೂಕು ಆರೋಗ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಂಗಮ್ಮ ಕಳಸಾಪುರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಶಂಕರಮ್ಮ ಜೋಗಿನ್, ಸದಸ್ಯರಾದ ಪರಶುರಾಮ ತೋಟಯ್ಯ ಅರಳಿಮಠ್, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೊಟ್ರಪ್ಪ ಅಂಗಡಿ, ಕಾರ್ಯದರ್ಶಿಗಳಿಂದ ರುದ್ರಪ್ಪ, ಆರೋಗ್ಯ ಇಲಾಖೆಯ ಮೊಹಮ್ಮದ್ ಇಬ್ರಾಹಿಂ, STS ಗಂಗಮ್ಮ, BHEO ನಾಗರಾಜ್, LTO ರಾಘವೇಂದ್ರ, SVYM, ಶ್ರೀ ಕಾರ್ಗಿಲ್ ಮಲ್ಲಯ್ಯ, ಅಂಗವಿಕಲರ ಸಂಘದ ಅಧ್ಯಕ್ಷ ಸಿದ್ದಲಿಂಗಯ್ಯ ಗೋರ್ಲಿಕೊಪ್ಪ, ಪ್ರಧಾನ ಕಾರ್ಯದರ್ಶಿ ವೀರೇಶ್ ಹಾಲ್ಗುಂಡಿ, ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರಾದ ಚೆನ್ನಮ್ಮ ಗಾಳಿ, ಕಾಯಕ ಮಿತ್ರ ಗೀತಾ ನರೇಗಲ್, ವಿಕಲಚೇತನರ ಮುಖಂಡರಾದ ಶೇಖರಪ್ಪ ಶೆಟ್ಟರ್, ಹನುಮಂತಪ್ಪ ಎಲ್ಲಿಗಾರ್ ಹಾಗೂ ವಿಕಲಚೇತನರು ಇವರೆಲ್ಲರೂ ಸಭೆಯಲ್ಲಿ ಭಾಗವಹಿಸಿದರು. ಈ ಒಂದು ಕ್ಷಯರೋಗದ ಜಾಗೃತಿ ಅಭಿಯಾನವನ್ನು ಮತ್ತು ಜಾಗೃತಿ ಸಭೆಯನ್ನು ಹಮ್ಮಿಕೊಂಡಂಥ ವರದಿಯನ್ನು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಂಥ ವೀರೇಶ್ ಹಾಲ್ಗುಂಡಿ ಅವರಿಗೆ ಧನ್ಯವಾದಗಳು. ನೀವೆಲ್ಲರೂ ಕೈ ಜೋಡಿಸ್ಬೇಕು. ಹೆಂಗಂತಂದರೆ ಎಷ್ಟೋ ಜನ ಬಾರ್ ಅಂಗಡಿ ಮುಂದೆ ಹೋಗಿ ಕೂತಿರ್ತಾರೆ. ಹೌದ್ರೆ ಬರೀ ಡ್ರಿಂಕ್ ಮಾಡೋದು, 24 ತಾಸು ಡ್ರಿಂಕ್ ಮಾಡ್ತಿರ್ತಾರ, ಇಲ್ಲ ಸ್ಮೋಕ್ ಮಾಡ್ತಿರ್ತಾರ, ಇಲ್ಲ ಅಂತಂದ್ರೆ ತಂಬಾಕು, ಗಾಂಜಾ, ಗುಟ್ಕಾ ಎಲ್ಲ ತಿಂತಿರ್ತಾರೆ, ಸ್ಮೋಕ್ ಮಾಡ್ತಿರ್ತಾರೆ, ಊಟ ಮಾಡಲ್ಲ. ಅವ್ರಿಗೆ ಅದೇ ಹಸಿವು, ಅದೇ ಊಟ ಆಗಿಬಿಟ್ಟಿರ್ತೈತಿ. ಅಂಥವ್ರನ್ನ ನಾವು ಕಂಡು ಹಿಡಿದು ಅವರು ಲಕ್ಷಗಟ್ಟಲೆ ಬ್ಯಾಕ್ಟೀರಿಯಾಗಳು ಏನಾಗ್ತವೆ, ಗಾಳಿಯಲ್ಲೆಲ್ಲ ಸೇರ್ಕೋತವೆ. ಗಾಳಿಯಲ್ಲೆಲ್ಲ ಸೇರ್ಕೊಂಡು ಏನ್ ಮಾಡ್ತವೆ, ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೋ, ಗಾಳಿ ಅಂತರೂ ನಾವು ಉಸಿರಾಡ್ಲೇಬೇಕು, ಹೌದಾ? ಆದ್ರೆ ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತಲ್ಲ ಅವರಿಗೆ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಅದೇ ಮೇಡಮ್ ಹೇಳ್ದಂಗೆ ಈಗ ಏನ್ ಲಕ್ಷಣ ಅಂತಂದ್ರೆ ಅತಿಯಾದ ಕೆಮ್ಮಿರ್ತದೆ, ಸಾಯಂಕಾಲ ಟೈಮ್ ಜ್ವರ ಬರೋದು, ಕೆಲವೊಂದು ಸಾರಿ ಕಫ ಉಗುಳಿದಾಗ ರಕ್ತ ಬೀಳ್ತದೆ. ನೀವು ನೋಡಿರ್ತೀರಿ, ರಕ್ತ ಕಾರ್ತಾನೆ ಅಂತ ಹೇಳ್ತಾರೆ. ಅದನ್ನು ಕೂಡ TB ಕಾಯಿಲೆಗೆ ಸಂಬಂಧಪಟ್ಟಂತ ಒಂದು ಲಕ್ಷಣ. ದಿನೇ ದಿನೇ ತೂಕ ಕಡಿಮೆ ಆಗೋದು, ಎದೆ ನೋವು ಆಗೋದು, ಹೊಟ್ಟೆ ಹಸಿವು ಆಗದೇ ಇರೋದು, ಹೌದಾ? ಇಂಥ ಲಕ್ಷಣಗಳಲ್ಲಿ ಅಷ್ಟು ನಿಮಗೆ ನೆನಪಿರಲಿಲ್ಲ ಅಂದ್ರೂ ಕೂಡ ಕೆಮ್ಮು, ತೂಕ ಕಡಿಮೆ ಆಗೋದು, ಇದು ಯಾರಲ್ಲಾದರೂ ಇತ್ತು ಅಂತಂದರೆ ನೀವೇ ಬಂದು ನನಗೊಂದು ಕಫ ಪರೀಕ್ಷೆ ಮಾಡಿರಿ ಸರ್, ಯಾಕಂದರೆ ನನಗೆ ಕೆಮ್ಮು ಕಡಿಮೆನೇ ಆಗ್ತಿಲ್ಲ ಅಂತ ಹೇಳಿದರೆ ಮಾತ್ರ ನಾವು ಈ ಒಂದು ಕ್ಷಯಮುಕ್ತ ಗ್ರಾಮ, ನಮ್ಮ ಅಳವಂಡಿನ ಕ್ಷಯಮುಕ್ತ ಗ್ರಾಮ, ಕ್ಷಯಮುಕ್ತ ಪಂಚಾಯತ್ ಅಥವಾ ನಮ್ಮ ಕ್ಷಯಮುಕ್ತ ರಾಜ್ಯ, ಕ್ಷಯಮುಕ್ತ ಭಾರತ ಮಾಡಲಿ.